ಸರ್ಕಾರ ಈಗ ಮಹತ್ತರ ಕೆಲಸವನ್ನ ಮಾಡ್ತೀವಿ, ಬೆಂಗಳೂರನ್ನ ಹಂಗೆ ಮಾಡ್ತೀವಿ, ಬೆಂಗಳೂರನ್ನ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಕೈ ಹಾಕಿದ್ರು. ಈಗ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದವರನ್ನ ಬಂಧಿಸ್ತೇವೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡರು. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದವರನ್ನ ಬಂಧಿಸ್ತೇವೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ ನಿಮ್ಮ ಕೈಲಿ? ಜಿಬಿ ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸ್ತೇನೆ. ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ, ಅಧಿಕಾರಿಗಳಿಗೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ, ಅಧಿಕಾರಿಗೆ ಥಳಿಸಿದ್ದಾರೆ. ನಿಮ್ಮ ಪೊಲೀಸ್ ಇಲಾಖೆ ಅಲ್ಲೇ ಜೊತೆಗೆ ಇದೆ, ಅಧಿಕಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ಯಾರು ಏನು ಮಾಡಿಲ್ಲ. ಯಾಕೆ ಬೇಕು ನಿಮಗೆ ಸರ್ಕಾರಿ ಅಧಿಕಾರಿಗಳು? ಕಳಿಸಿ ಮನೆಗೆ ಅವ್ರನ್ನ, ನೀವು ನಿಂತ್ಕೊಂಡು ಕೆಲಸ ಮಾಡಿ. ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಭೈರೇಗೌಡರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ನಾನು ಖಂಡಿಸ್ತೀನಿ, ಇದನ್ನ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತೀವಿ, ಕ್ರಮ ತೆಗೆದುಕೊಳ್ತೀವಿ ನಾವು. ಇದು ಸಮಾಜಘಾತುಕ ಕೆಲಸ. ಇದು ಜಿಬಿಎ ಹಾಗೆ ಪೊಲೀಸರ ಜೊತೆ ನಿರಂತರ ಸಂಪರ್ಕದಲ್ಲಿ ನಾನು ಇದ್ದೀನಿ. ಸಮಾಜಘಾತುಕ ಶಕ್ತಿಗಳನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಕೃಷ್ಣ ಭೈರೇಗೌಡರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆಯಿತು, ಹೊರಡಿಸಿದ್ದೀರಿ, ಈಗ ಅಧಿಕಾರಿಗಳ ಮೇಲೆ ಈ ರೀತಿ ಘಟನೆ ಆಗಿದ್ದಲ್ಲ, ಏನು ಹೇಳ್ತೀರಿ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಲೈವ್ನಲ್ಲೇ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮೊದಲನೇದಾಗಿ. ಇದರ ಜೊತೆಗೆ ಶಿವಾಜಿನಗರದಲ್ಲಿ ಇಂಥ ಘಟನೆಗಳು ಯಾಕೆ ಆಗ್ತಾವೆ, ಯಾಕೆ ಮರುಕಳಿಸ್ತಾವೆ ಅನ್ನೋದು ಎರಡನೇ ಪ್ರಶ್ನೆ. ಇನ್ನೊಂದೇನಪ್ಪ ಅಂತ ಅಂದರೆ ಬೆಂಗಳೂರಿನಲ್ಲಿ ಶಿವಾಜಿನಗರ ಇದೆಯಾ, ಶಿವಾಜಿನಗರದಲ್ಲಿ ಬೆಂಗಳೂರು ಇದೆಯಾ ಅನ್ನುವಂಥ ಮೂರನೇ ಪ್ರಶ್ನೆ. ಏನು ಕೊಡ್ತೀರಿ ವಿಚಾರಕ್ಕೆ ಅಪ್ಡೇಟ್ಸು? ಶಿವು, ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಈ ದೃಶ್ಯಾವಳಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಕೂಡ ಇವ್ರನ್ನೆಲ್ಲರೂ ಕೂಡ ಗಮನಿಸಿದ್ದೇವೆ. ಇಲ್ಲಿದ್ದಂತ ದೃಶ್ಯಾವಳಿಗಳಲ್ಲಿ ಅಲ್ಲೇ ಮಾಡಿದಂತವ್ರು ಕೂಡ ಬೀದಿ ಬದಿ ವ್ಯಾಪಾರಿಗಳಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ, ಬೀದಿ ಬದಿ ವ್ಯಾಪಾರಿ ಆಗಿದ್ದಂತಂದ್ರೆ ಅವತ್ತೂರಿ ತೆರವು ಮಾಡ್ತಿದ್ದ ಬಂದಂತಾಗ ಅವರು ಹೊಟ್ಟೆಪಾಡಿಗಾಗಿ ವ್ಯಾಪಾರವನ್ನು ಮಾಡ್ತಾರೆ. ಅವರಿದ್ದಂತ ಅಂಗಡಿ ಮುಗ್ಗಟ್ಟಿನ ಸಾಮಾನುಗಳೇನಿತ್ತು ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸಕ್ಕೆ ಮಾತ್ರ ಅವರು ಮಾಡ್ತಾರೆ. ಒಂದು ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕಣ್ಣೀರ್ ಹಾಕ್ತಾರೆ. ಆದ್ರೆ ಅಲ್ಲೇ ಮಾಡ್ತಾರೆ ಅಂತಂದ್ರೆ ಅಷ್ಟು ಅಂತ ಬೀದಿ ಬದಿ ಬೆಂಗಳೂರಿನಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿರ್ಬೋದು. ಮತ್ತೊಂದು, ಇದರಲ್ಲಿ ಇರುವಂತವರು ಕೆಲವೊಂದಷ್ಟು ಅದೇ ರೀತಿ ಕೆಲವೊಂದಷ್ಟು ಹೋರಾಟಗಾರರ ಜೊತೆ ಇರುವಂತವರು ಘಟನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಸಂಘಟನೆ ಯಾಕೆ ಈ ಒಂದು ಘಟನೆಯಲ್ಲಿ ಯಾಕೆ ಆದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಅಂತಂದ್ರೆ ಈ ಒಂದು ಯಾರು ಕೂಡ ಹಾಗಾದ್ರೆ ನೋಡ್ತಾ ಇದ್ದೀವಿ ನಾವು ಕೂಡ ಸರ್ಕಾರಿ ಅಧಿಕಾರಿಗಳು ಈ ರೀತಿ. ನಾವು ನೋಡಿ ಬೆಂಗಳೂರಿನ ಹಲವು ಭಾಗದಲ್ಲಿ ಮಲ್ಲೇಶ್ವರಮಲ್ಲಿ ಹೇಗಿತ್ತು ಬೆಂಗಳೂರು, ಒತ್ತುವರಿ ಕೆಲಸ ಮಾಡಿದ್ರು, ಯಾರಾದರೂ ಅಡ್ಡಿಪಡಿಸಿದ್ರಾ? ಇಡೀ ಮಾರ್ಕೆಟನ್ನು ಎಲ್ಲ ರೀತಿಯಲ್ಲೂ ಕೂಡ ಒತ್ತುವರಿ ಮಾಡಿಸಿದ್ದೀರಾ. ಪ್ರತಿದಿನ ಅನ್ನ ತಿನ್ಕೊಂಡು ಜೀವನ ಮಾಡ್ಕೊಂಡು ಕಷ್ಟಪಟ್ಟು ದುಡಿತಾ ಇದ್ದವರು ಕೂಡ ಸೈಲೆಂಟ್ ಆಗಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಬಸವನಗುಡಿ ಆಗಿರ್ಬೋದು, ಹಲವು ಭಾಗದಲ್ಲಿ ಒತ್ತುವರಿ ಆಗಿದೆ. ಶಿವಾಜಿನಗರದಲ್ಲಿ ಒತ್ತುವರಿ ಆದರೆ ಮಾತ್ರ ಈ ರೀತಿ ಘಟನೆ ಆಗುತ್ತಲ್ಲ, ಯಾಕೆ? ಶಿವಾಜಿನಗರದಲ್ಲಿ ಏನು ಸರ್ಕಾರಕ್ಕೂ ಶಿವಾಜಿನಗರಕ್ಕೂ ಸಂಬಂಧ ಇಲ್ವಾ? ಆ ಸರ್ಕಾರ ನಮ್ಮದೇ ಅಂತ ನಿರ್ಧಾರ ಮಾಡಿ ಏನು ಬೇಕಾದರೂ ಮಾಡ್ತೀವಿ ಅಂತ ಅಲ್ಲಿ ನಿರ್ಧಾರ ಆಗಿದೆಯಾ ಜನರದ್ದು? ಸರ್ಕಾರಿ ಅಧಿಕಾರಿಗಳು ಅಂದರೆ ಏನಂತ ಅಂದ್ಕೊಂಡಿದ್ದೀರಿ? ಕಾಲಿನ ಕಸದ ರೀತಿ ನೋಡೋದನ್ನು ಮೊದಲು ಬಿಡಬೇಕು ಅಧಿಕಾರಿಗಳನ್ನು. ಎಲ್ಲವನ್ನ ಮನೆ ಬಟ್ಟ ಬಿಟ್ಟು ಸರ್ಕಾರಿ ಕೆಲಸ ಅಂತ, ಸರ್ಕಾರಿ ಕೆಲಸ ದೇವರ ಕೆಲಸ. ಸುಮ್ಮನೆ ಏನು ವಿಧಾನಸೌಧದ ಮೇಲೆ ಹಾಕಿದಾರಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದೀರಿ. ಒತ್ತುವರಿ ಮಾಡ್ತಾ ಇದ್ದಾರೆ, ಯಾವ ಭಾಗದಲ್ಲಿ ಒತ್ತುವರಿ ಆಗ್ತಾ ಇದೆ, ಅವರು ಒತ್ತುವರಿ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ರಿಯಾಕ್ಟ್ ಮಾಡ್ತಾರೆ. ಹೌದು, ಯಾಕೆ? ಜೀವನ ಕಟ್ಕೊಂಡಿರ್ತಾರೆ, ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಅಂಗಡಿಗಳು ಹಾಕೊಂಡಿರ್ತಾರೆ. ಏಕಾಏಕಿ ಒತ್ತುವರಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಅವಾಗ ವಾಗ್ವಾದ ಕೇಳಿತಾರೆ, ಸಹಜವಾಗಿ ಮಾಡ್ತಾರೆ. ಅದನ್ನು ಯಾವ ರೀತಿಯಾಗಿ ನೀವು ಮನವೊಲಿಸಬೇಕು ಅದನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ. ಶಿವಾಜಿನಗರದಲ್ಲೇ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಯಾಕೆ ಸಿಬ್ಬಂದಿಗಳಿರಲಿಲ್ಲ? ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಯಾಕೆ ಇರಲಿಲ್ಲ ಆ ಜಾಗದಲ್ಲಿ? ಅಕಸ್ಮಾತ್ ಇದ್ದಿದ್ರೂ ಕೂಡ ಯಾಕೆ ಅವ್ರನ್ನ ತಡೆಯುವಂಥ ಕೆಲಸ ಮಾಡಿಲ್ಲ? ಇದಕ್ಕೆಲ್ಲ ಕೃಷ್ಣ ಭೈರೇಗೌಡ್ರೆ ಉತ್ತರವನ್ನು ಕೊಡಬೇಕು ನೀವು. ಈ ಕೂಡಲೇ ಅದೇ ಶಿವಾಜಿನಗರಕ್ಕೆ ಹೋಗಿ ಅದೇ ಫುಟ್ಪಾತ್ ಒತ್ತುವರಿ ನಿಂತ್ಕೊಂಡು ವಿಡಿಯೋ ಮಾಡಿ ನೋಡಿ. ನಾವು ಶಿವಾಜಿನಗರದಲ್ಲೂ ಕೂಡ ಒತ್ತುವರಿ ಮಾಡ್ತಾ ಇದ್ದೀವಿ, ವೈರಲ್ ಮಾಡಿ ವಿಡಿಯೋನ, ಜನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಮಧ್ಯರಾತ್ರಿಗೆ ಹೋಗಿ ಯಾವುದೋ ಏರಿಯಾದಲ್ಲಿ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಬಿಟ್ಟಂಗಲ್ಲ.
ಸರ್ಕಾರಿ ಅಧಿಕಾರಿಗಳು ನಿಮ್ಮನ್ನ ನಂಬಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಅಷ್ಟೇ ರೀತಿಯ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು ಅವ್ರಿಗೆ.